ಎಷ್ಟು ದಿನದ ಸಪ್ಲೈ ಇದು? ಇಲ್ಲಿ 1947 ಅಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಲೇಡಿ ಒಂದು ಬಿಸ್ನೆಸ್ ನ ಶುರು ಮಾಡ್ತಾರೆ ಅಂಡ್ ದಟ್ ಇಸ್ ಸುಬ್ಬಮ್ಮನ ಅಂಗಡಿ. ಮನೆ ಊಟ ತರ ಒಂದು ಜಾಗ ಇರಬೇಕು. ಕರ್ನಾಟಕದಿಂದ ಊಟ ಯಾರ್ಯಾವುದು ಬೇರೆ ಕಮ್ಯುನಿಟೀಸ್ ಇರುತ್ತೆ ಅದರದ್ದು ತಿನ್ಲಿಕ್ಕೆ ಅಂತ. ನಿಮ್ಮ ಸ್ಪೆಷಾಲಿಟಿ ಯಾವ್ದು? ಯಾವ ಕರ್ನಾಟಕ ಡಿಶ್ ನೀವು ಮಾಡೋದು ಸ್ಪೆಷಾಲಿಟಿ? ಮಾಂಸ ಪಲಾವ್ ಮೇನ್. ಈಗ ನೀವು ಯಾರು ಬಂದು ಸೀಕ್ರೆಟ್ ಹೇಳಿ ನಮ್ಗೆ ರೆಸಿಪಿ ಇದು ಅಂತಂದ್ರೆ ಹೇಳ್ಕೊಡ್ತೀರಾ? ಇಲ್ಲ, ಹೇಳ್ಕೊಡ. ಪತ್ರೊಡೆ ನಾನು ಬೇರೆ ತರ ನೋಡಿದ್ದೀನಲ್ಲ. ಬೆಂಗಳೂರು ಅಂದ್ರೆ ಕಾಫಿ, ಕಾಫಿ ಅಂದ್ರೆ ಬೆಂಗಳೂರು. ನಿಪ್ಪಟ್ಟು. ಸಂಸ್ಕೃತಿ, ಸಂವಿಧಾನ, ಸಂವಾದ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ. ಹೆಣ್ಣು ಮಕ್ಕಳ ಜೀವನ ಹೋರಾಟದ ಜೀವನಾನೇ. ಈಗ ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಥವಾ ಗಂಡ ದಿಕ್ಕಿಲ್ಲದ ಜೀವನ ಎಂಥ ಜೀವನ ಅನ್ನೋ ನಂಬಿಕೆಗಳನ್ನೆಲ್ಲ ತಲೆ ಕೆಳಗಾಗಿ ಮಾಡಿ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಸಾವಿರಾರು ಜನರ ಹೊಟ್ಟೆಯನ್ನ ತುಂಬಿಸ್ತಾ ನಮ್ಮ ಕರ್ನಾಟಕದ ಸವಿ ಹಾಗೂ ಇಲ್ಲಿಯ ಘಮ ಬರೀ ನಮ್ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಹರಡೋ ಹಾಗೆ ಮಾಡ್ತಾ ಇರುವಂತಹ ಒಂದಿಷ್ಟು ಮರ್ತೋಗಿರೋ, ಒಂದಿಷ್ಟು ನಾವು ಮರಿಲಾಗದಂತಹ ಹೆಣ್ಣು ಮಕ್ಕಳ ಮಹಿಳೆಯರ ಕಥೆಗಳು ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ಸ್ವಾರಸ್ಯಕರವಾದ ಕಥೆಗಳನ್ನ ಹುಡ್ಕೊಂಡು ನಾನು ಬೆಂಗಳೂರಿನ ಬಸವನಗುಡಿ ಏರಿಯಾಗೆ ಬಂದಿದ್ದೀನಿ. ನನಗೆ ಆಕ್ಚುಲಿ ಈ ಜಾಗ ಅಷ್ಟು ಗೊತ್ತಿರುವಂತಹ ಜಾಗ ಅಲ್ಲ. ಹಾಗಾಗಿ ಏನ್ ಮಾಡಿದ್ದೀನಿ ಅಂತಂದ್ರೆ ಈ ಜಾಗ ಬಹಳ ಚೆನ್ನಾಗಿ ಗೊತ್ತಿರುವಂತಹ, ಇಲ್ಲಿ ಬೆಳೆದಂತಹ ಅಂಡ್ ಸ್ವತಃ ಫುಡ್ ಆಂಟ್ರಪ್ರನ್ಯೂರ್ ಅಂದ್ರೆ ಆಹಾರ ಉದ್ಯಮಿ ಆಗಿರುವಂತಹ ನನ್ನ ಹಳೆ ಮಿತ್ರ ಈ ರಾಜ ನನ್ನ ಜೊತೆಗಿದ್ದಾನೆ. ರಾಜ, ಹಲೋ. ಹೇ ವರ್ಷ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಮ್ಮ ಏರಿಯಾಗೆ. ಅಲ್ವಾ, ನನಗೆ ಬಹಳ ಇಷ್ಟವಾದ ಏರಿಯಾ. ಆದ್ರೆ ನೀನು ಗೊತ್ತಿರೋ ಅಷ್ಟು ಕಥೆಗಳು ಬಹುಶಃ ಇನ್ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಈ ಏರಿಯಾ ಬಗ್ಗೆ, ಅಲ್ವಾ? ಇಲ್ಲ, ಸಾಕಷ್ಟು ಜನ ಗೊತ್ತಿರತ್ತೆ. ಬಟ್ ಏನಂದ್ರೆ ನಾನು ಇಲ್ಲಿ ಅಂದ್ರೆ ನಮ್ಮ ಅಜ್ಜಿ ತಾತ ಮನೆ ಇಲ್ಲೇನೆ. ಸೊ ನಾನು ಓದಿದ್ದೆಲ್ಲ ಇಲ್ಲೇ BMS ಕಾಲೇಜ್ನಲ್ಲಿ. ಸೊ ನನ್ನ ಪ್ರಾಯದ ದಿನಗಳನ್ನ ಕಳೆದಿರುವಂಥ ಏರಿಯಾ ಇದು. ಹಾಗಾಗಿ ನನಗೆ ಇದರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ. ಅಂಡ್ ಆಫ್ ಕೋರ್ಸ್ ಐ ಲವ್ ಮೈ ಏರಿಯಾ ಬಸವನಗುಡಿ. ಅಂಡ್ ಇವತ್ತು ನಾನು ಯಾವ ರೀತಿ ಕಥೆಗಳನ್ನ ಹುಡ್ಕೊಂಡು ನಿನ್ನ ಹತ್ರಕ್ಕೆ ಬಂದಿದ್ದೀನಲ್ಲ, ನನಗೆ 100% ಗೊತ್ತು ನೀನು ಆ ಕಥೆಗಳಿಗೆಲ್ಲ ಒಂದು ನ್ಯಾಯ ಒದಗಿಸ್ತೀಯ ಅಂತ. ನಾನು ಆಕ್ಚುಲಿ ಒಂದು ಕಥೆ ಹುಡ್ಕೊಂಡ್ ಬಂದಿದ್ದೀನಿ ನಿನಗೆ ಹೇಳೋದಕ್ಕೆ. ಓಕೆ, ಕಮ್ ಲೆಟ್ಸ್ ಶೋ ಬಸವನಗುಡಿ ಟು ಯು. ಎಸ್, ಕಮ್ ಆನ್. ಎಸ್, ಅದೇನೆ ಬುಲ್ ಟೆಂಪಲ್, ಅದಾ ಅದೇ ಬ್ಯೂಗಲ್ ರಾಕ್. ಇಲ್ಲಿ ನಿಂತ್ಕೊಂಡು ಅವಾಗ ನೀನ್ ಏನಂತಿದ್ದೆ ಮುಂಚೆ? ಇಸ್ಕಾನ್ ಕಾಣಿಸ್ತಿದ್ದೆ. ಮೇಲ್ಗಡೆ ನಾವು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಇಸ್ಕಾನ್ ಕಾಣೋದು. ಬಸವನಗುಡಿಗೆ ಎಲ್ರೂ ಹೋಗಿರ್ತಾರೆ. ಅಲ್ಲಿರೋ ಸುಬ್ಬಮ್ಮನ ಅಂಗಡಿ ಕೋಡ್ಬಳೆನು ಸಾಕಷ್ಟು ಜನ ತಿಂದಿರ್ತಾರೆ. ಆದ್ರೆ ಆ ಅಂಗಡಿ ಕಥೆ ಮತ್ತೆ ಅದರ ಹಿಸ್ಟ್ರಿ ಗೊತ್ತಾ? 1947 ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಸಿಕ್ತು ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಆದ್ರೆ ಇಲ್ಲಿ 1947 ಅಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಲೇಡಿ ಒಂದು ಬಿಸ್ನೆಸ್ ನ ಶುರು ಮಾಡ್ತಾರೆ ಅಂಡ್ ದಟ್ ಇಸ್ ಸುಬ್ಬಮ್ಮನ ಅಂಗಡಿ. ಶ್ರೀನಿವಾಸ್ ಕಾಂಟಿಮೆಂಟ್ ಸ್ಟೋರ್ ಆರ್ ಸುಬ್ಬಮ್ಮ ಸ್ಟೋರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಸುಬ್ಬಮ್ಮನ ಅಂಗಡಿ. ಸೊ ತುಂಬಾ ಕೇಳಿದೀನಿ ಆಯ್ತಾ ಈ ಸ್ಟೋರ್ ಬಗ್ಗೆ. ಏನ್ ಇದ್ರದ್ದು ಕಥೆ ಏನು? ಅದೇ ಕುರುಕು ತಿಂಡಿಗಳೆಲ್ಲ ಇರುತ್ತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಚಟ್ಲಿ ಪುಡಿ ಇರ್ಲಿ, ಚಕ್ಲಿ, ನಿಪ್ಪಟ್ಟು, ಇದಕ್ಕೋಸ್ಕರ ಅಂತಾನೆ ಸಖತ್ ಫೇಮಸ್. ಯು ಕ್ಯಾನ್ ಸಿ ಅಂಗಡಿ ಬಂದ್ಬಿಟ್ಟು ಇಷ್ಟೇ ಲೆಸ್ ದೆನ್ 100 ಸ್ಕ್ವೇರ್ ಫೀಟ್. ಓಕೆ, ಸೊ ಆಕ್ಚುಲಿ ಸುಬ್ಬಮ್ಮನವ್ರು ಬಂದಿದ್ದು ನಮ್ಮ ಈ ಕಡೆ ಸೈಡ್ ಇಂದ, ಹಿಂದೂಪುರದ ಸೈಡ್ ಇಂದ. ಸರಿ. ಆಮೇಲೆ ಅವ್ರು ಬಂದು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಅವರು ಗಂಡ ಇರ್ಲಿಲ್ಲ. ಸೊ ಶಿ ವಾಸ್ ಅ ಸಿಂಗಲ್ ಮದರ್. ಮೂರ್ ಜನ ಮಕ್ಕಳನ್ನ ಬೇರೆ ಸಾಕ್ಬೇಕಾಗಿತ್ತು. ಸೊ ಹಾಗಾಗಿ ಮನೆಯಲ್ಲೇನೆ ತಿಂಡಿಗಳನ್ನ ಮಾಡಿ ಈ ತರ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಮನೆಗೆ ತಗೊಂಡೋಗಿ ದಟ್ಸ್ ಹೌ ಬಿಸ್ನೆಸ್ ತಗೊಂಡು ಹೋಗ್ತಿದ್ರಾ? ಯೂಶಲಿ ಎಲ್ಲಾ ಬಿಸ್ನೆಸ್ ಗಳು ಅದೇ ತರನೇ ಆಗ್ತಾ ಇದ್ದಿದ್ದು ಮುಂಚೆ. ಅವಾಗ ನಾವೇ ಎಲ್ಲ ಮಾರ್ಕೆಟಿಂಗು ಎಲ್ಲಾನು ನಾವೇ ಮಾಡ್ಬೇಕು, ಪ್ರತಿಯೊಂದು ಮನೆಗೂ ಹೋಗಿ ಮಾರಾಟ ಮಾಡಿ. ಅದಾದ್ಮೇಲೆ ನಂತರ ಐ ಥಿಂಕ್ I don't know when, but they started a small shop. 47 ಅಲ್ಲಿ ಶುರು ಆಗಿದ್ದ ಅಂತಿದ್ದು. I think 47 they started the business, but this shop I'm not sure because ನಾನು ಆ ಇರಾಕ್ ಬಿಲಾಂಗ್ ಮಾಡೋದಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಕತೆ ನಿನಗೆ ಗೊತ್ತಿಲ್ಲದೆ ಇನ್ಯಾರು? ಅದೇ ಮಜ್ಜಿ ತಾತ ಎಲ್ಲ ಹೇಳಿ ಕರ್ಕೊಂಡ್ ಬಂದಿರೋದ್ರಿಂದ we just know it like that. ಎಷ್ಟು ದಿನದ ಸಪ್ಲೈ ಇದು? This will remain for 15 days. ವೆರಿ ನೈಸ್. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ. ಎಷ್ಟು ವರ್ಷ ಆಯ್ತು ಇಲ್ಲಿ ಅಂಗಡಿಗೆ ಬರ್ತಾ? ಈ ಅಂಗಡಿಗೆ ಬರ್ತಾ 30 ವರ್ಷದಿಂದ ಬರ್ತಿದ್ದೀನಿ ನಾನು. ಹೌದಾ? 30 years. ಸೊ ಪ್ರತಿ ಸತಿ ಬಂದಾಗಲೂ ಇಷ್ಟೇ ಇರುತ್ತಾ? ಸೊ ನನ್ನ ಮಗ ರೇಡಿಯೋಲಜಿಸ್ಟ್. He studied in Chennai. I used to buy two for him and for me also. ಏನೇನಿದೆ ಇದರಲ್ಲಿ ಬೆಣ್ಣೆ ಮುರುಕು, ಪುರಿ, ಕಡಲೆ ಬೀಜ, ಚಿಕ್ಕಿ, ಕೊಬ್ಬರಿ ಮಿಠಾಯಿ, then your favorite ಅರಳ್ ಸಂಡಿಗೆ, ಹಪ್ಪಳ. ಬಟ್ ನಿಮ್ಮ ಫೇವರೇಟ್ ಐಟಮ್ ಯಾವುದು ಇಲ್ಲಿ ಸುಬ್ಬಮ್ಮ ಅಂಗಡಿದು? My husband's favorite is ಕಡಲೆಪುರಿ. ಕಡಲೆಪುರಿನಾ? ಹಂಗೆ ತಿಂತಿರ್ತಾರ ಟೀ ಕಾಫಿ ಜೊತೆ ಕಡಲೆಪುರಿ? ಟೀ ಕಾಫಿ. ಸೊ ನೀನು ಚಿಕ್ಕವನಿಂದ ಬರ್ತಿದ್ಯಾ ಇಲ್ಲಿ? ನಮ್ಮ ಅಜ್ಜಿ ತಾತ ಮನೆ ಇಲ್ಲೇ ಆ ಕಡೆನೇ ಇರೋದು. ಏನೇನ್ ತಗೋತಿದ್ದೆ? ಈ ಕೊಬ್ಬರಿ ಮಿಠಾಯಿ, ನಿಪ್ಪಟ್ಟು, ಚಕ್ಲಿ, ಚೌ
ನಮ್ಮ ಮನೆಗಳು ಇರ್ಲಿಲ್ಲ ಅಂದ್ರೆ ಅದು ಮನೆನೇ ಅಲ್ಲ. ಅಪ್ಪ ಇಲ್ಲಿಂದ ಕಾಂಗ್ರೆಸ್ ಕಡ್ಲೆ ಹುರುಗಾಳು ತರ್ತಿದ್ರ ಹುರುಗಾಳು. ಇವಾಗ ಆಕ್ಚುಲಿ ಅವರೆಕಾಳದು ಡ್ರೈ ಅವರೆಕಾಳು ಮತ್ತೆ ಬೇಯಿಸಿರೋದು ಮತ್ತೆ ಹುರಿದಿರೋದು ಅದೆಲ್ಲ ಇರುತ್ತೆ. ನೈಲಾನ್ ಪುರಿ ಅಂತ ಇರುತ್ತೆ. ಆಕ್ಚುಲಿ ನೈಲಾನ್ ಪುರಿ ಅಂತ ಏನೊಂದು ಗೊತ್ತಿರಲಿಲ್ಲ. ನೈಲಾನ್ ಪುರಿ, ಆಂಬೊಡೆ, ಏನೇನೋ ಅಂದ್ರೆ ಒಟ್ಟಿನಲ್ಲಿ ತಿನ್ನೋದಕ್ಕೆ ಈ ಸ್ನಾಕ್ಸ್ ಎಲ್ಲ ಇರುತ್ತಲ್ಲ. ಬಟ್ ದೀಸ್ ಆರ್ ಆಲ್ ಇಂಟ್ರೆಸ್ಟಿಂಗ್ಲಿ ಹೆಲ್ದಿ ಸ್ನಾಕ್ಸ್ ಆಲ್ಸೋ. ಬಟ್ ನನ್ಗೆ ಇನ್ನೊಂದು ಕೇಳಿದೀನಿ ಆಯ್ತಾ, ತುಂಬಾ ಫಾರಿನ್ ಇಂದ ಬಂದು ಇಲ್ಲಿ ತಗೊಂಡ್ ಹೋಗ್ತಾರೆ ಅಂತ. ಫಾರಿನ್ ಇಂದ ಬಂದು ಆಮೇಲೆ ನನ್ನ ಫ್ರೆಂಡ್ಸ್ ನನ್ನ ಸೀನಿಯರ್ಸ್ ಎಲ್ಲ ಒಂದಷ್ಟು ಜನ ಇರ್ತಾರಲ್ಲ, ನಮಗೆ ಕೆಲಸ ಕೊಡೋದು ಹೇಗೆ ಅಂತಂದ್ರೆ ಅವರಲ್ಲಿ ಕೂತ್ಕೊಂಡ್ಬಿಡ್ತಾರೆ US ನಲ್ಲಿ. ಅದಕ್ಕೆ ಅದೇ ಸುಬ್ಬಮ್ಮನ ಅಂಗಡಿಗೆ ಹೋದ್ರೆ ಅಲ್ಲಿಂದ ಒಂದಷ್ಟು ಇದು 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 ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಪಾರ್ಸಲ್ ಮಾಡಿ ಕಳಿಸ್ಬಿಡು. ಇದೆಲ್ಲ ಕ್ವೈಟ್ ಅ ಕಾಮನ್ ಥಿಂಗ್. ಏನ್ ನಿಮ್ದು ಇಷ್ಟವಾದ ಐಟಮ್? ಚೆನ್ನಾಗಿದೆ. ಇದು ಚಕ್ಲಿ ಚೆನ್ನಾಗಿರುತ್ತೆ, ನಿಪ್ಪಟ್ಟು, ಕೋಡ್ಬಳೆ, ಕೊಬ್ಬರಿ ಮಿಠಾಯಿ. ಈ ನೋಡಿ ಸುಬ್ಬಮ್ಮ ಅಂಗಡಿ ಅಂತಂದ್ರೆ ಆ ಕಾಲದಲ್ಲಿ ಹೌದು ಅಲ್ವಾ? ನಿಮ್ಗೆ ಗೊತ್ತಾ? ನನ್ನ ಮದುವೆಗೆ ಮುಂಚೆ, ನನಗೆ ಮದುವೆ ಆಗಿ 40 years ಆಯ್ತು. ಅದಕ್ಕಿಂತ ಮುಂಚೆ ನಾನು ಬರ್ತಾ ಇದ್ದೀನಿ. ಹೌದಾ? ಆಮೇಲೆ ಮದುವೆ ಆಯ್ತು, ಆಮೇಲೆ ಮಕ್ಳಿಗೆಲ್ಲ ತಗೊಂಡೋಗಿ ಬರ್ತಿದ್ವು. ಈಗ ನೋಡಿ ಆ ಕಾಲದಲ್ಲೇ ಯಾವಾಗ 1947 ಇದು ತೆಗ್ದಿದ್ದು ಆಯ್ತಾ ಅಂಗಡಿ. ಆ ಕಾಲದಲ್ಲೇ ಹೆಂಗಸ್ರು ಈ ತರ ಸ್ವತಂತ್ರವಾಗಿ ಎಲ್ಲ ಅಂಗಡಿ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೌದು, ತುಂಬಾ ಹೆಮ್ಮೆ. ಅದೊಂದು ಮಾಡಿದ್ರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಮತ್ತೆ ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿದೆ. ಹೆಣ್ಣು ಮಕ್ಕಳು ಅದು ಆ ಕಾಲದಲ್ಲಿ, ಈಗ ನಾವೇನು 1940s 30s ಅಂತಿದೀವಿ, ಆ ಕಾಲದಲ್ಲಿ ಈ ತರ ಅವರಾಗೆ ಅವರು ಒಂದು ಈ ತರ ವ್ಯಾಪಾರ ಶುರು ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸಾಧಾರಣ ನನಗೆ ಗೊತ್ತಿರೋ ಹಂಗೆ ನಮ್ಮ ಮನೆಯಲ್ಲ ಇವಾಗ ಹೆಣ್ಮಕ್ಳು ಏನಾದ್ರು ಬಿಸ್ನೆಸ್ ಮಾಡಕ್ ಹೋಗ್ತಿದ್ರು ಅಂತಂದ್ರೆ ಅವರು ತುಂಬಾ ಚಾಲಾಕು, ನೋಡಿ ಇಷ್ಟು ಹುಷಾರಿದ್ದಾರೆ, ಸಾಧಾರಣ ಬಿಡ್ತಿರ್ಲಿಲ್ಲ ಮಾಡೋದಕ್ಕೆ. ಬಟ್ ಈ ವಿಷಯದಲ್ಲಿ ಅಥವಾ ಕೆಲವರು ವಿಷಯದಲ್ಲಿ ಏನಾಗತ್ತೆ ಅಂದ್ರೆ ಇದರ್ ದೇ ವುಡ್ ಬಿ ಲೈಕ್ ಹಸ್ಬೆಂಡ್ ತೀರೋಗ್ಬಿಟ್ಟಿರ್ತಾರೆ ಅಥವಾ ಮನೇಲಿ ಬೇರೆ ಯಾರು ಇರೋದಿಲ್ಲ, ದೇ ವಿಲ್ ಬಿ ದ ಬ್ರೆಡ್ ವಿನ್ನರ್ಸ್ ಅಂತವ್ರು ಸ್ಟಾರ್ಟ್ ಮಾಡ್ಕೊಂಡು ಅವ್ರಿಗೆ ದೇ ಹ್ಯಾಡ್ ನೋ ಚಾಯ್ಸ್. ಬಟ್ ಮೆಚ್ಚಬೇಕಲ್ಲ ಅವರ ಧೈರ್ಯಕ್ಕೆ. ಕಷ್ಟಗಳಿತ್ತು. ವಿ ಹ್ಯಾಡ್ ನೋ ಸೋಷಿಯಲ್ ಮೀಡಿಯಾ ದೋಸ್ ಡೇಸ್ ಅಂಡ್ ವರ್ಡ್ ಆಫ್ ಮೌತ್ ಮಾತ್ರನೇ ವರ್ಕ್ ಆಗ್ತಿದ್ದು. ಆಮೇಲೆ 4 ಜನ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೇ ನೋಡೋರು. ಅವಾಗೆಲ್ಲ ತುಂಬಾ ಶಬಾಷ್ ಅಂತೆಲ್ಲ ಹೇಳೋರು ಕಮ್ಮಿ ಇರ್ತಿದ್ರು. ಒಬ್ರು ಬಂದು ಹೇಳ್ತಾರೆ. ಈಗ ನಾವು ಅವ್ರನ್ನ ನೋಡ್ಕೊಂಡು ಅಬ್ಬಾ ಎಂತ ಕೆಲಸ ಮಾಡಿದ್ರು ಅಂತ ಇವಾಗ ನಾವು ಅನ್ಸತ್ತೆ. ಇವಾಗ ಇದನ್ನ ದೀಸ್ ಆರ್ ಆಲ್ ಕೇಸ್ ಸ್ಟಡೀಸ್ ಅಂಡ್ ಐಕಾನಿಕ್ ಪ್ಲೇಸಸ್ ಅಲ್ವಾ? ಬೆಂಗಳೂರಲ್ಲಿ ಈ ಕಾಫಿ ಕಲ್ಚರ್ ತುಂಬಾ ಹಾಟ್ ಅಲ್ವಾ? ಬೆಂಗಳೂರು ಅಂದ್ರೆ ಕಾಫಿ ಅಂದ್ರೆ ಬೆಂಗಳೂರು. ಕಾಫಿ ಹುಟ್ಟಿದೆ ಬೆಂಗಳೂರಿನಲ್ಲಲ್ವಾ? ಹುಟ್ಟಿದ ಬೆಂಗಳೂರಲ್ಲ, ಬೆಂಗಳೂರಿಗೆ ತಂದಿದ್ದು. ಅದು ಒಂದು ಲೇಡಿ, ಅದು ಇದೇ ಏರಿಯಾದವರು. ನಮ್ಮ ಏರಿಯಾ ಗೊತ್ತಿದ್ದ ಕತೆ? ನಂಗೆ ಗೊತ್ತೇ ಇಲ್ಲ. ಹಿಂದೆ ನಿನಗೆ ಗೊತ್ತಿಲ್ಲದಿರೋದನ್ನ ನಾನು ಇವತ್ತು ನಿನಗೆ ಹೇಳ್ತೀನಿ ಅಂದಿದ್ದು. ಖಮಾನ್ ಕಾಫಿ ಪುಡಿ ಸಾಕಮ್ಮ ಹೆಸರು ಕೇಳಿದ್ಯಾ? ನಿಜವಾಗ್ಲೂ ಕೇಳಿಲ್ಲ. ಆಕ್ಚುಲಿ ನಂಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತಂದ್ರೆ, ಕಾಫಿ ಪುಡಿ ಸಾಕಮ್ಮ ಕಾಫಿನ ಬೆಂಗಳೂರಿಗೆ ತಗೊಂಬಂದಿದ್ದು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ರಾಜ. ಅವರು ಬೆಳೆದಿದ್ದು ಗುಬ್ಬಿ ತಾಲೂಕು ಬಿದ್ರೆ ಅಂತ ಅದೊಂದು ಸಣ್ಣ ಊರಲ್ಲಿ. ಲಕ್ಕಿಲಿ ಅಪ್ಪ ಅಮ್ಮ ಎಜುಕೇಶನ್ ಕೊಡ್ಸಿದ್ರಾಯ್ತು. ವೆರಿ ಶಾರ್ಪ್ ಹುಡುಗಿ. ಮದುವೆ ಆಯ್ತು 16 ವರ್ಷಕ್ಕೆ. ಕೂರ್ಗಿಗೆ ಹೋದ್ರು. 3ನೇ ಹೆಂಡತಿ, ಒಬ್ಬ ದೊಡ್ಡ ಫಾರ್ಮ್ ಎಲ್ಲ ಜಮೀನ್ದಾರನ 3ನೇ ಹೆಂಡತಿ. ಮದ್ವೆಗೆ 2 ವರ್ಷಕ್ಕೇನೆ ಗಂಡ ತೀರಿ ಹೋಗಿ ಆಯ್ತು. ಅದಾಗಿ 1 ವರ್ಷಕ್ಕೇನೆ ಉಳಿದಿಬ್ರು ದೊಡ್ಡ ಹೆಂಡ್ತಿರಿದ್ರಲ್ಲ ಅವರು ತೀರಿ ಹೋಗಿ ಆಯ್ತು. 18ನೇ ವರ್ಷಕ್ಕೆ ವಿಧವೆ, ಮಕ್ಕಳಿಲ್ಲ. ಬಟ್ ಎಜುಕೇಶನ್ ಆಗಿದ್ದಿದ್ರಿಂದ, ತಲೆ ಚುರುಕಾಗಿದ್ದಿದ್ರಿಂದ ಪೂರ್ತಿ ಗಂಡನ ಬಿಸ್ನೆಸ್ ನ ಇವ್ರು ಟೇಕ್ ಓವರ್ ಮಾಡಿ ಆ ಕಾಲದಲ್ಲೇ UK ಕಾಫಿ ಎಕ್ಸ್ಪೋರ್ಟ್ ಮಾಡಿದಂತಹ ಮೊದಲನೇ ಮಹಿಳೆ ಈ ಕಾಫಿ ಪುಡಿ ಸಾಕಮ್ಮ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇನ್ನೊಂದಿಷ್ಟು ಕಥೆ ಇದೆ. ಬೆಂಗಳೂರಿಗೆ ಕಾಫಿ ಹೇಗೆ ತಂದಿದ್ರು ಅನ್ನೋದು ಇದೆ. ಆಕ್ಚುಲಿ ಈಗ ನಾವೆಲ್ಲಿ ನಿಂತಿದೀವಲ್ಲ, ಕುರುಹಿನ ಶೆಟ್ಟಿ ಕೇಂದ್ರ ಸಂಘ, ಇದನ್ನ 1928 ಅಲ್ಲಿ ಅವರೇ ಕಟ್ಸಿದ್ದು. ಅವೆರಡರ ಮಧ್ಯೆ ಗ್ಯಾಪಿನ ಕಥೆ ಇದೆಯಲ್ಲ, ಬಾ ತಿನ್ಕೊಂಡು ನಾನು ಇಂದಿಷ್ಟು ಕತೆ ಕಾಫಿ ಕುಡ್ಕೊಂಡು ಕತೆ ಹೊಡಿಯೋಣ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಕಾಫಿ ಕುಡಿತಾ ಕುಡಿತಾ ಸಾಕಮ್ಮನ ಬಗ್ಗೆ ಮಾತಾಡಿದ್ರೇನೆ ಮಜಾ. ನಾನು ಹೇಳ್ದೆ ನೋಡು, 1880 1880 ಹುಟ್ಟಿದ್ದು ಸಾಕಮ್ಮ. 1920 1920 ಬೆಂಗಳೂರಿಗೆ ಬಂದ್ರಾಯ್ತಾ. ಯೋಚನೆ ಮಾಡಿದ್ರು ಬೆಂಗಳೂರಿಗೆ ಬಂದ್ರೇನೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಕ್ ಸಾಧ್ಯ ಅಂತ. ಇಲ್ಲಿ ಅವಾಗ ಈ ಪೌಡ್ರಿಂಗು ಕ್ಯೂರಿಂಗ್ ಎಲ್ಲ ಇರ್ಲಿಲ್ಲ. ಇಲ್ಲಿ ಬಂದು ಒಂದ್ ಪ್ಲಾಂಟ್ ನ ಶುರು ಮಾಡಿ, ಈ ಸಾಕಮ್ಮ ಗಾರ್ಡನ್ ಕೇಳಿದ್ಯಾ ನೀನು? ನಿಜವಾಗ್ಲೂ ಕೇಳಿಲ್ಲ. ಇದೇ ಈ ಬಸವನಗುಡಿ ಏರಿಯಾ ಸುತ್ತಮುತ್ತನೇ ಇದೆ. ಆ ಪೂರ್ತಿ ಏರಿಯಾ ಸಾಕಮ್ಮ ಗಾರ್ಡನ್ ಅಂತ ಅವರ ಮುಂಚಿನ ಈ ಕಾಫಿ ಕ್ಯೂರಿಂಗ್ ಪೌಡ್ರಿಂಗ್ ಪ್ಲಾಂಟ್ ಇತ್ತು ಆಯ್ತಾ. ನಂಬಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ವೇರ್ ಇನ್ 2026 ಅಂದ್ರೆ 100 ವರ್ಷಕ್ಕೂ ಕಮ್ಮಿ ಇತಿಹಾಸ ಇದೆಯಾ ಇಷ್ಟು ಜಗತ್ ಪ್ರಸಿದ್ಧವಾದಂತ ಬೆಂಗಳೂರು ಕಾಫಿ. ಖಂಡಿತ. ಅದೇ ಆಗ್ಲೇ ಹೇಳ್ದಂಗೆ UK ಅವರು ಫಸ್ಟ್ ಎಕ್ಸ್ಪೋರ್ಟ್ ಮಾಡಿದ್ದು ಕಾಫಿನ. ಅಂಡ್ ಅವಾಗ ಬ್ರಿಟಿಷ್ ಸರ್ಕಾರ ಅಲ್ಲ, ಕೆಳಜೆರೆ ಹಿಂದಂತ ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಡ್ತಿದ್ರು. ಈ ಕಾಫಿ ಸಾಕಮ್ಮಂಗೆ ಆ ಅವಾರ್ಡ್ ಬಂದಿದೆ. ಆಮೇಲೆ ಮೈಸೂರು ಮಹಾರಾಜರು ಎಷ್ಟು ಇಂಪ್ರೆಸ್ ಆಗಿದ್ರು ಅಂತಂದ್ರೆ, ಅವರು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಇಂಥವ್ರು ಬೇಕು ನಮ್ಗೆ ಅಂತ ಹೇಳಿ ಒಂದು ಕಮಿಟಿ ಮಾಡಿ ಇವ್ರನ್ನ ಕಮಿಟಿಲಿ ಹಾಕಿದ್ರು. ನೀವು ನಮ್ಗೆ ಸಹಾಯ ಮಾಡಿ, ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಇಂಡಸ್ಟ್ರೀಸ್ ನ ನಾವು ಶುರು ಮಾಡಬಹುದು ಅಂತ. ಹಾಗೆ ಸೊ ಈಗ ಅಫ್ಕೋರ್ಸ್
ಸಾಕಮ್ಮ ಕಾಫೀಸ್ ಅಲ್ಲಲ್ಲಿ ಕೊಳ್ಳೇಗಾಲದಲ್ಲೆಲ್ಲ ಇದೆ, ಇಲ್ಲಿ ಬೆಂಗಳೂರಲ್ಲಿ ಹೆಚ್ಚಿಲ್ಲ. ಬಟ್ ಈ ಕಾಫಿ ಇವಾಗ ನಾವೇನು ರುಚಿ ಸವಿತಿದೀವಲ್ಲ ರಾಜ, ಥ್ಯಾಂಕ್ಸ್ ಟು ಸಾಕಮ್ಮ. ಥ್ಯಾಂಕ್ಸ್ ಟು ಸಾಕಮ್ಮ. B2B ಇದು ಬಿಸ್ನೆಸ್ ಅಲ್ಲಿ ಉಪಯೋಗಿಸುವಂತಹ ಒಂದು ಟರ್ಮ್. ಆದ್ರೆ ನಾನು ಇದ್ರ ವ್ಯಾಖ್ಯಾನ ಒಂಚೂರು ಚೇಂಜ್ ಮಾಡ್ತಿದ್ದೀನಿ. B2B ಅಂತಂದ್ರೆ ಬಸವನಗುಡಿ ಟು ಬೆಂಗಳೂರು ಊಟ ಕಂಪನಿ. ಈ ಬೆಂಗಳೂರು ಊಟ ಕಂಪನಿ ಇದೆಯಲ್ಲ, ಒಂದು 10 ವರ್ಷದಿಂದ ನಮ್ಮ ಬೆಂಗಳೂರಲ್ಲಿ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಿರುವಂತಹ ಒಂದು ರೆಸ್ಟೋರೆಂಟ್. ಅಂಡ್ ವಿಶೇಷತೆ ಏನ್ ಗೊತ್ತಾ, ಬರೀ ಕರ್ನಾಟಕ ಆಹಾರನ ಮಾತ್ರ ಇಲ್ಲಿ ಸರ್ವ್ ಮಾಡ್ತಾರೆ. ಇದನ್ನ ಶುರು ಮಾಡಿದ್ದು ನಡೆಸ್ಕೊಂಡ್ ಬರ್ತಾ ಇರೋದು ದಿವ್ಯಾ ಪ್ರಭಾಕರ್. ಸೊ ನಾನು ಅನ್ಕೊಂಡೆ, ಈ ನಮ್ಮ ಇಡೀ ಭಾರತದ ಏನು ಬೆಸ್ಟ್ ರೆಸ್ಟೋರೆಂಟ್ಗಳ ಪಟ್ಟಿಯಲ್ಲಿ ಹೆಸರು ತಗೊಂಡಿರುವಂತಹ ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಇವ್ರ ಜೊತೆ ಕೂತ್ಕೊಂಡು ಏನು ಸಾಕಮ್ಮ ಸುಬ್ಬಮ್ಮ ಮಾಡ್ತಿದ್ರಲ್ಲ ಕೆಲಸ, ಅದನ್ನ ದಿವ್ಯಾ ಮುಂದುವರಿಸ್ಕೊಂಡು ಬರ್ತಿದಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತುಕತೆ ಆಡೋಣ, ಹಾಗೆ ಒಂದ್ ಸ್ವಲ್ಪ ಅವರ ಆಹಾರನು ಬ್ಯಾಟಿಂಗ್ ಮಾಡೋಣ, ನಿಮ್ಗೂ ಈ ಜಾಗನ ತೋರ್ಸೋಣ ಅಂತ. ಸೊ ಬನ್ನಿ ನನ್ನ ಜೊತೆಗೆ ಬೆಂಗಳೂರು ಊಟ ಕಂಪನಿಗೆ. ಇನ್ನೊಂದು, ಈ ಜಾಗನೆಲ್ಲ ನೀವು ನನ್ನ ಜೊತೆಗೆ ನೋಡೋದಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಇಟಾಲಿಯನ್ ಕ್ವಿಸಿನ್, ಫ್ರೆಂಚ್ ಕ್ವಿಸಿನ್ ಇದೆಲ್ಲ ಕೇಳ್ತೀವಿ. ನಮ್ಮ ಕರ್ನಾಟಕ ಕ್ವಿಸಿನ್, ಇಲ್ಲಿ ಆಹಾರನ ಇಟ್ಕೊಂಡು ಈ ತರ ಒಂದು ಬೆಂಗಳೂರು ಊಟ ಕಂಪನಿ ಅಂತ ಹೋಟ್ಲ್ ತೆಗ್ದಿದ್ದೀರಿ. ತೆಗಿಯೋದಷ್ಟೇ ಅಲ್ಲ, ಇಂಟರ್ನ್ಯಾಷನಲಿ ಕೂಡ ಜನ ಇದನ್ನ ಗುರ್ತಿಸಿ, ಅರೆ ವಾ ಕರ್ನಾಟಕದ ಕ್ವಿಸಿನ್ ಹೀಗಿದೆಯಾ ಅಂತ ಹೇಳಿ ಅವರಿಂದ ಕೂಡ ನೀವು ಬೆನ್ ತಟ್ಟಿಸ್ಕೊಂಡಿದ್ದೀರಿ. ನಾವು ಕನ್ನಡಿಗರಿಗೆ ಎಲ್ರಿಗೂ ತುಂಬಾ ಹೆಮ್ಮೆಯಿಂದ ಎದೆ ಉಬ್ಸೋ ಹಾಗೆ ಮಾಡ್ಬಿಟ್ಟಿದ್ದೀರಿ. ಸೂಪರ್ ಯಾ. ಇದು 10 ವರ್ಷದ ಹಿಂದೆ ಶುರು ಮಾಡಿದ್ದು, ಗೊತ್ತಿರ್ಲಿಲ್ಲ ಹೀಗಿರತ್ತೆ ಅಂತ. ಶುರು ಮಾಡಿದ್ದು ಮನೆಯಲ್ಲಿ, ಮನೆ ಊಟ ತರ ಒಂದು ಜಾಗ ಇರ್ಬೇಕು, ಎಲ್ಲಿ ಬಂದು ಕರ್ನಾಟಕದಿಂದ ಊಟ ಯಾರ್ಯಾವ್ದು ಬೇರೆ ಕಮ್ಯುನಿಟೀಸ್ ಇರತ್ತೆ ಅದದ್ದು ತಿನ್ಲಿಕ್ಕೆ ಅಂತ. ಸರಿ. ಸೊ ವಿ ಸ್ಟಾರ್ಟೆಡ್ ವಿತ್ ಓನ್ಲಿ ಗೌಡ್ರು ಊಟ, ಬಿಕಾಸ್ ಐ ಆಮ್ ಅ ಗೌಡ, ಓಕೆ, ಅಂಡ್ ಮಂಗಳೂರಿಯನ್ ಊಟ. ಅದಾದ್ಮೇಲೆ ನಾವ್ ಇವಾಗ ಕೊಡವದ್ ಜಾಗದಿಂದ ನಾವು ಮಾಡ್ತೀರಿ, ನಾರ್ತ್ ಕರ್ನಾಟಕದು ಮಾಡ್ತೀರಿ, ಸ್ವಲ್ಪ GSBದು ಮಾಡ್ತೀರಿ, ಕೊಂಕಣಿ ಬೇರೆ ಬೇರೆ ತರ ಬ್ರಾಹ್ಮಣ್ಸ್ ಇದ್ದಾರೆ ಕೊಂಕಣಿ ರೀಜನ್ ಅಲ್ಲಿ, ಅವ್ರದ್ದು ಕೂಡ ಊಟ ಮಾಡ್ತೀರಿ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ರೆಸಿಪೀಸ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಸೊ ನಮಗೂ ಇಷ್ಟ ತೋರಿಸ್ಲಿಕ್ಕೆ ಅದನ್ನ ಎಲ್ಲರಿಗೂ. ಸೊ ನೀವ್ ಹೇಳಿದ್ದು ಏನನ್ಸುತ್ತೆ ಗೊತ್ತಾ, ಈಗ ನನಗೆ ಕರ್ನಾಟಕ ಊಟ ಇಲ್ಲಿ ಕ್ವಿಸೀನ್ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾರೆ. ನಾನು ಇಲ್ಲಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದವಳು, ಸೊ ಬಹುಶಃ ನಾನು ಮಸಾಲೆ ದೋಸೆ ಅಂತ ಅನ್ಬೋದು, ಅಥವಾ ಬಿಸಿಬೇಳೆ ಬಾತ್ ಅನ್ಬೋದು. ಮಂಗಳೂರವ್ರು ಕೇಳಿದ್ರೆ ಅಗೇನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅನ್ನೋದ್ರ ಮೇಲೆ ಪತ್ರೊಡೆ ಹೇಳ್ತಾರೆ, ಕೋರಿ. ಉತ್ತರ ಕರ್ನಾಟಕ, ಸೊ ನಿಮಗೆ ಈ ತರ ಒಂದು ರೆಸ್ಟೋರೆಂಟ್ ನಡೆಸ್ತಿದ್ದೀರಿ, ನಿಮ್ಮನ್ನ ಏನು ಕರ್ನಾಟಕ ಕ್ವಿಸೀನ್, ಕರ್ನಾಟಕ ಫುಡ್ ಅಂತಂದ್ರೆ ಏನು ಅಂತ ನೀವು ಕರಿತೀರಿ? ಸೊ ನಾನು ಹೇಳಿದ್ನಲ್ಲ ಮೊದ್ಲೇ, ವಿ ಹ್ಯಾವ್ ಫುಡ್ ಫ್ರಮ್ ಡಿಫ್ರೆಂಟ್ ಕಮ್ಯುನಿಟೀಸ್. ಇವಾಗ ಗೌಡ್ರದೇ ಒಂಥರ ಊಟ ಇರುತ್ತೆ, ಲಿಂಗಾಯತ್ಸ್ದೇ ಒಂಥರ ಊಟ ಇರುತ್ತೆ, ನಿಮ್ದು ಕೊಂಕಣಿ ಅವ್ರದ್ದು ಒಂಥರ ಊಟ ಇರುತ್ತೆ, ನಾರ್ತ್ ಕರ್ನಾಟಕ. ಸೊ ಆ ತರ ಎಲ್ಲ ಕಮ್ಯುನಿಟೀಸ್ ಇದೆ, ಪ್ಲಸ್ ರೀಜನ್ಸ್ ಇದೆ. ಮಂಗಳೂರಿಯನ್ ಫುಡ್ ಅಂತ ಎಲ್ಲರೂ ಒಂದು, ದೇ ಜಸ್ಟ್ ಪುಟ್ ಅನ್ ಓವರ್ ಆಲ್ ಬ್ಲಾಂಕೆಟ್ ಫಾರ್ ದಟ್. ಬಟ್ ಇನ್ ದ ಮ್ಯಾಂಗ್ಳೂರಿಯನ್ ಫುಡ್ ಯು ಹ್ಯಾವ್ ಬಂಟ್ ತರ ಊಟ ಇದೆ, GSB ತರ ಊಟ ಇದೆ. ಸೊ ದೇ ಡಿಫ್ರೆಂಟ್ ಕೈಂಡ್ಸ್ ಆಫ್ cuisines which are all family and community led cuisines. There will be elements from different communities that will come on to the ಬಾಳೆ ಎಲೆ every day. ಬಾಳೆ ಎಲೆ ಊಟ ನಿಮ್ದು? ಸೂಪರ್ ಸೂಪರ್. ತುಂಬಾ ಜನ ಬಾಳೆ ಎಲೆ ಊಟ ಬಹಳ ಅಪರೂಪ ಅವರಿಗೆ. ಬಾಳೆ ಎಲೆ ಅಂದ್ರೆ ಎಲ್ಲರಿಗೂ ಕೈನಲ್ಲಿ ತಿನ್ಬೇಕು. ಸೊ ಕ್ರಾಕರಿ ಕಟ್ಲರಿ ಏನ್ ಕೊಡೋದಿಲ್ಲ ನಮ್ಗೆ ಅವಾಗ. So I keep telling them, we teach a lot of people how to eat with their hands. ಬಾಳೆ ಎಲೆಯಿಂದ ಅದು ಬೆಸ್ಟ್ ವೇ ಆಫ್ ಈಟಿಂಗ್ ಅಲ್ವಾ, ನಮ್ಮ ಕೈಯಲ್ಲಿ ಊಟ ಮಾಡೋದು, ಕೈಯಾರೆ ಊಟ ಮಾಡೋದು. ಶುರು ಮಾಡೋಣ ಊಟನ? ಶುರು ಮಾಡಿ. ಸೂಪರ್, ರೆಡಿ? Yes. Kosambri is a very traditional Karnataka salad, and I like crispy things. So ಇದು onion flavored sandige. ಸರಿ. So ಇದನ್ನ ನಾನು ತೆಕೊಂಡು ಸ್ವಲ್ಪ ಹಾಕೊಂಡು just try it. Okay. Tell me what you think. ಬೇಸಿಗೆಲಿ ಎಷ್ಟು ಫ್ರೆಶ್ ಅನ್ಸುತ್ತೆ ಕೋಸಂಬರಿ. ಸೊ ನಾವೆಲ್ಲ ಫ್ರೆಶ್ ಆಗಿ ಮಾಡ್ತೀವಿ ಡೈಲಿ. ದಟ್ಸ್ ವೈ ವಿ ಆಸ್ಕ್ ಪೀಪಲ್ ಟು ಬುಕ್ ಇನ್ ಅಡ್ವಾನ್ಸ್, ಬಿಕಾಸ್ ವಿ ಬೈ ಎವ್ರಿಥಿಂಗ್ ಫ್ರೆಶ್ ಎವ್ರಿ ಮಾರ್ನಿಂಗ್ ಬೇಸ್ಡ್ ಆನ್ ದ ನಂಬರ್ ಆಫ್ ಪೀಪಲ್ ಹೂ ಆರ್ ಕಮಿಂಗ್. Then we cook for lunch. Then we cook separately when it's time for dinner. We start again everything fresh. So idu goli bhaji, tumba famous. It's one of the most popular street side snacks from Mangalore. ಹೌದು. So have it with the chutney. ಚಟ್ನಿಲ ಗೋಳಿ ಬಜ್ಜಿ ಇವಾಗ ನೀವೇ ಫ್ರೆಶ್ ಆಗಿ ಕರೆದಿಟ್ಟಿದ್ದೀರಿ. ನೀವು ಮಾಡಿರುವಂತ ಈ ಡಿಶ್ ನ ಎಷ್ಟೊಂದ್ ಜನ ಬಂದು ಫಾರಿನ್ ಇಂದನೂ ಎಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ. ತುಂಬಾ ಜನ
ಇದು ನಮ್ದು ಇದು ಚೆನ್ನಾಗಿದೆ ಅಂತ ಇನ್ನೂ ಜನ ಜಾಸ್ತಿ ಬರಬೇಕು ಅಂತ ಆಸೆ ನಮಗೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಆಸೆ ನಮ್ಗೆ. ಈಗ ನೀವು ಯಾರು ಬಂದು ಸೀಕ್ರೆಟ್ ಹೇಳಿ ನಮ್ಗೆ ರೆಸಿಪಿ ಇದು ಅಂತಂದ್ರೆ ಹೇಳ್ಕೊಡ್ತೀರಾ? ಇಲ್ಲ ಯಾಕೆ ಹೇಳಲ್ಲ. ನಮ್ದು ಅದು ರೆಸಿಪಿ ನಾವು ಮಾಡ್ಬೇಕು, ಅದಕ್ಕೆ ಅದು ಬೇರೆಯವ್ರು ಕಲ್ತ್ಕೊಂಡ್ರೆ ನಮ್ಗೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಇನ್ನೂ ಹೆಚ್ಚು ಹೆಣ್ಮಕ್ಳು ಬಂದು ಈ ತರ ಬರೀ ಫುಡ್ ಬಿಸ್ನೆಸ್ ಅಂತಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಇನ್ನೂ ಹೆಚ್ಚು ತೊಡಗಿಸ್ಕೋಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಹೌದು. ಯಾಕೆ ಮುಖ್ಯ ಆಗತ್ತೆ ಹೆಣ್ಮಕ್ಳಿಗೆ? ಅದು ಒಂದು ನಮ್ಗೆ ಒಂದು ಜಾಬ್ ತರ, ಅದು ನಮ್ಗೆ ಅದಕ್ಕೆ ಯೂಸ್ ಆಗುತ್ತೆ. ಮನೇಲಿ ಸುಮ್ಮನೆ ಕುತ್ಕೊಂಡಿರೋ ಬದಲು ಇದು ಮಾಡಿದ್ರೆ ಎಷ್ಟು ಇದಲ್ವಾ, ನಮ್ದು ಪೇಮೆಂಟ್ ಬರುತ್ತೆ, ನಮ್ಗೆ ಅದು ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನಮ್ ಕರ್ನಾಟಕದ ಊಟ ತಿಂಡಿ ಇದೆಯಲ್ಲ, ನೀವು ಮಾಡ್ತೀರಿ ಎಲ್ಲದು, ಬಟ್ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಯಾವ್ದು? ಎಲ್ಲ ನಾವು ಮಾಡೋದೆಲ್ಲ ಮಾಂಸ ಪಲಾವ್. ಮಾಂಸ ಪಲಾವ್, ವೆಜ್, ನಾನ್ ವೆಜ್ ತುಂಬಾ ಇಷ್ಟಪಡ್ತೀವಿ. ಸೊ ಇವಾಗ ನಾವು ಕೊಟ್ಟಿರೋದು ಪತ್ರೋಡೆ. ನಾನು ಬೇರೆ ತರ ನೋಡಿದ್ದೀನಲ್ಲ. ಸೊ ಇದು ನಮ್ದು ಇದು ಸ್ಟೀಮ್ ಆದ್ಮೇಲೆ ನಾವೊಂದು ಇನ್ನೊಂದು ಎಕ್ಸ್ಟ್ರಾ ಪ್ರಾಸೆಸ್ ಆಡ್ ಮಾಡ್ತೀವಿ. ಸ್ವಲ್ಪ ಮಸಾಲ ಹಾಕಿ ನಾವು ಕೋಕೋನಟ್ ಆಯಿಲ್ ನಲ್ಲಿ ಫ್ರೈ ಮಾಡ್ತೀವಿ, ರವೆ ಹಾಕ್ಬಿಟ್ಟು. ಸೊ ಟ್ರೈ ಮಾಡಿ ಹೇಳಿ. ನಾನ್ ತಿಂತಾ ಇರೋದು ಫಿಶ್ ಫ್ರೈ, ಮಂಗಳೂರಿಯನ್ ಸ್ಟೈಲ್. ಕಲರ್ ಒಳ್ಳೆ ಭರ್ಜರಿ ಆಗಿದೆ ದಿವ್ಯಾ. ಪತ್ರೋಡೆ ತಿಂದ್ರೆ ಗಂಟ್ಲು ಕೆರೆಯುತ್ತೆ ಅಂತಾರಲ್ಲ, ಅದು ಏನು? ವಾಟ್ ಇಸ್ ದ ಇದು? ಸೊ ಸಮ್ ಪೀಪಲ್ ರಿಯಾಕ್ಟ್ ಬ್ಯಾಡ್ಲಿ, ಬಟ್ ದೇರ್ ಆರ್ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದಟ್. ಸೊ ಮೊನ್ನೆ ಕೂಡ ಯಾರೋ ಬಂದಿದ್ರು, ಫಸ್ಟ್ ಟೈಮ್ ಇನ್ 10 years ಅವ್ರಿಗೆ ತುಂಬಾ ಅಲರ್ಜಿ ಆಯ್ತು. ಸೊ ಕ್ವಿಕ್ಲಿ ನಾವು ಜಿಂಜರ್ ಮತ್ತೆ ಲೈಮ್ದೊಂದು ಶಾರ್ಟ್ ಕೊಟ್ಟು ಆಮೇಲೆ ಇಟ್ ವಾಸ್ ಫೈನ್. ಯಾಕಂದ್ರೆ ನನಗೆ ಸ್ವಲ್ಪ ತುರ್ಸುತ್ತೆ. ಏನಂತಾರೆ ಗೊತ್ತಾ, ಸುಳ್ಳು ಜಾಸ್ತಿ ಹೇಳೋರಿಗೆ ಗಂಟ್ಲು ತುರ್ಸುತ್ತೆ ಅಂತಾರೆ. ಸೊ ನಾನೇನು ಹೇಳಲಿಕ್ಕಾಗಲ್ಲ. ನಿಮ್ಮ ಸ್ಪೆಷಾಲಿಟಿ ಯಾವ್ದು? ಯಾವ ಕರ್ನಾಟಕ ಡಿಶ್ ನೀವು ಮಾಡೋದು ಸ್ಪೆಷಾಲಿಟಿ? ನಮ್ದು ಬಂದು ಮಾಂಸ ಪಲಾವ್ ಮೇಯ್ನು. ಆಮೇಲೆ ನಮ್ದು ಗೌಡ್ರು ಇದು ಚಾಪ್ಸು ಅದೆಲ್ಲ ನಾವು ಈ ತರ ಇನ್ನು ಹೆಚ್ಚೆಚ್ಚು ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರ್ಬೇಕು, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಬೇಕು ಅಂತ ಅದು ಅನ್ಸುತ್ತಾ? ಕರೆಕ್ಟ್. ಅದು ಮಾಡ್ಲೇಬೇಕು. ಎಲ್ಲ ಮನೇಲಿ ಎಲ್ಲಾರು ಅದನ್ನ ಮಾಡ್ಲೇಬೇಕು, ಎಷ್ಟು ಓದಿದ್ರು. ಎಷ್ಟು ಓದಿದ್ರು ಅದ್ ಮಾಡ್ಲೇಬೇಕು. ಆಕ್ಚುಲಿ ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತಿರೋದು ನನಗೆ ಖುಷಿ ಆಗ್ತಿದೆ, ಯಾಕಂದ್ರೆ ನಾನು ನೀವು ಮಾತಾಡ್ಬೇಕಾದ್ರೆ ಜಾಸ್ತಿ ತಿನ್ಬಹುದು. ಹೇಳಿ ಏನೇನಿದೆ ಐಟಮ್ಸ್ ಅಂತ ಇಲ್ಲಿ? ಫಸ್ಟ್ ಮೇನ್ ಕೋರ್ಸ್ ಇದು. ಇದು ಸನ್ನ ಅಂತ ಹೇಳ್ತಾರೆ. ದ ಕ್ಯಾಥಲಿಕ್ ಕಮ್ಯುನಿಟಿ, ಸೊ ಮ್ಯಾಂಗ್ಳೂರ್, ಗೋವಾ, ದೇ ಮೇಕ್ ದಿಸ್. ಇಟ್ಸ್ ಅ ಫೆಸ್ಟಿವ್ ಬ್ರೆಡ್. ಓಕೆ. ಅಂಡ್ ಐ ಲವ್ ಇಟ್ ವಿತ್ ನಮ್ದು ಇದಕ್ ಬೇಳೆ ಸಾರು. ದಿಸ್ ಇಸ್ ಆ ಫ್ಯಾಮಿಲಿ ರೆಸಿಪಿ ಅಗೇನ್. ಈ ರೆಸ್ಟೋರೆಂಟ್ ಶುರು ಮಾಡ್ಬೇಕಾದ್ರೆ ಈ ರೆಸಿಪೀಸ್ ಏನಿದೆಯಲ್ಲ, ವಾಟ್ ಯು ಫಾಲೋ, ಗೌಡ ರೆಸಿಪಿ ಆಗ್ಬೋದು ಅಥವಾ ಮಂಗಳೂರು ರೆಸಿಪಿ, ಎಲ್ಲಿಂದ ಅದನ್ನ ಹುಡ್ಕೊಂಡ್ ಬಂದ್ರಿ? ಗೌಡ್ರ ರೆಸಿಪೀಸ್ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿರೋ ಅಡ್ಗೆ ಮಾಡೋರು. ಅವ್ರ ಅಮ್ಮನಿಂದ ಕಲ್ತಿದ್ದು, ಅವ್ರ ಅಮ್ಮ ಅವ್ರ ಅಜ್ಜ ಇದ್ರಿಂದ. ಸೊ ಇಟ್ಸ್ ಅ ಜನರೇಷನಲ್ ಥಿಂಗ್. ಗೊತ್ತಾಯ್ತು. But like all typical Indian families, nobody documents it. Somewhere, nam tatage tumba chenagitu handwriting. He used to write with those pens, no, that you dip in ink and you write. So I found diaries of 1970 and 1974. And adral bardidare, adre ಏನು ಬರ್ದಿದ್ದಾರೆ, ಇವಾಗ ಅವರೆಕಾಯಿ ಇದಕ್ಕೆ ಬೆಳೆ ಸಾರು ಮಾಡ್ಬೇಕಂದ್ರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಬರ್ದಿದ್ರೆ, ಎಷ್ಟು, ಹೇಗೆ, ಏನು ಇಲ್ಲ. ಬಿಕಾಸ್ ಇಟ್ಸ್ ಅಸ್ಯೂಮ್ಡ್ ದಟ್ ಯು ವಿಲ್ ರಿಮೆಂಬರ್ ಇಟ್, ಬಿಕಾಸ್ ಮೋಸ್ಟ್, ಐ ಮೀನ್ earlier days the kitchen was always the women's domain. So it was also their comparative strength, but so they never shared recipes, but it's all there. So then I had to sit with my father, my aunt, atte, and my mama, and then we put down quantities, then we recheck, because ಎಲ್ಲದಕ್ಕೂ ಹೇಳ್ತಾರೆ ಸ್ವಲ್ಪ ಅಂದ್ರೆ ಇಷ್ಟುನು ಸ್ವಲ್ಪ, ಇಷ್ಟುನು ಸ್ವಲ್ಪ, ಇಷ್ಟುನು ಸ್ವಲ್ಪ. ಸೊ ಏನ್ ಸ್ವಲ್ಪ ಬೇರೆ, ನನ್ ಸ್ವಲ್ಪ ಬೇರೆ. ಸೊ ಅದೆಲ್ಲ ಮಾಡಿದ್ರಿ ನಾವು ಶುರು ಮಾಡಿದಾಗ. ಓಕೆ. ಇದು ಇನ್ನೊಂದು ಇರೋದು ರೊಟ್ಟಿ. ದಿಸ್ ಇಸ್ ವೆರಿ ಟಿಪಿಕಲ್ ಮ್ಯಾಂಗ್ಳೂರಿಯನ್. ಇಟ್ಸ್ ಫ್ರಮ್ ದಿ ಬಂಟ್ ಕಮ್ಯುನಿಟಿ. ಯು ವುಡ್ ಹವ್ ಹರ್ಡ್ ಕೋರಿ ರೊಟ್ಟಿ ಅಂತ. ಸೊ ನಿಮಗಿರೋದು ಲೋಟಸ್ ಸ್ಟೆಮ್, ಪೊಟೇಟೋಸ್ ಮತ್ತೆ ಪೀಸ್, ಬಟಾಣಿ ಹಾಕಿ ಅದೇ ಗಸಿ ಮಸಾಲ, ಬಟ್ ವೆಜಿಟೇರಿಯನ್ ವರ್ಷನ್. ಸೊ ಇದನ್ನ ಇಟ್ಸ್ ಕ್ರಿಸ್ಪ್, ಇಟ್ಸ್ ಮೆಂಟ್ ಟು ಸೋಕ್ ಇನ್ ದಿಸ್ ಕರಿ, ಅಂಡ್ ಇದನ್ನ ಮ್ಯಾಶ್ ಮಾಡ್ಬಿಟ್ಟು ಒಳ್ಳೆ ಡಿಹೈಡ್ರೇಟೆಡ್ ದೋಸೆ ತರ. ಬಟ್ ಇಟ್ಸ್ ಅ ವೆರಿ ಟ್ರೆಡಿಷನಲ್ ಡಿಶ್. ದೇರ್ ಇಸ್ ನಥಿಂಗ್ ಮಾಡರ್ನ್ ಅಬೌಟ್ ಇಟ್. ಎಷ್ಟು ನಮ್ಮಲ್ಲಿ ವೆರೈಟಿ ಹೇಗಿದೆ ಅಂತಲ್ಲ ಕರ್ನಾಟಕದಲ್ಲಿ. ಅದು ಬರೀ ನೀವು ಮತ್ತೆ ಹೇಳ್ತಿರೋದು ಹೆಚ್ಚಿಂದು ಗೌಡ ಅಂಡ್ ಮಂಗಳೂರು. ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಒಂದು
ಡಿಸ್ಟ್ರಿಕ್ಟ್ ಅಲ್ಲಿ ಒಂದೊಂದು ಇರುತ್ತೆ. ಸೊ ಎಲ್ಲರೂ ಫಸ್ಟ್ ಟೈಮ್ ಅವರೆಲ್ಲ ಬಂದಾಗ ಹೇಳ್ತೀರಿ ನಾವು, ನಾವು ಯು ಆರ್ ಇನ್ ಸೌತ್ ಆಫ್ ಇಂಡಿಯಾ, ದಿಸ್ ಇಸ್ ರೈಸ್ ಕಂಟ್ರಿ, ವಿ ಈಟ್ ರೈಸ್ ಲಾರ್ಜ್ಲಿ, ಅಂಡ್ ದ ರೈಸ್, ಆಲ್ ದಿಸ್ ಇಸ್ ಮೇಡ್ ವಿತ್ ರೈಸ್, ಸೊ ಇಟ್ಸ್ ಆಲ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ರೈಸ್. ಕರ್ನಾಟಕದ ಉದ್ದಗಲಕ್ಕೂ ಬಹಳ ಇಂಟ್ರೆಸ್ಟಿಂಗ್, ಸ್ವಾದಿಷ್ಟವಾದ ಆದರೆ ಸ್ವಲ್ಪ ಅಪರೂಪದ ಅಕ್ಕಿಯ 5 ಬೇರೆ ಡಿಶಸ್ ಗೊತ್ತಾ? ಶಾವಿಗೆ ಝಿಂಗಾ ಬಿರಿಯಾನಿ. ವಿಜಯನಗರದ ಕಾಲದಲ್ಲಿ ಭಟ್ಕಳಕ್ಕೆ ಬರ್ತಿದ್ರಲ್ಲ ಅರಬ್ಬಿ ನಾವಿಕರು, ಅವರು ಅಲ್ಲೇ ಇದ್ದಂತ ಸ್ಥಳೀಯ ಜೈನ್ ಮತ್ತೆ GSB ಕಮ್ಯುನಿಟಿ ಜೊತೆಗೆ ಸೇರಿ ನವಾಯತ್ ಅನ್ನೋ ಒಂದು ಹೊಸ ಸಮುದಾಯವನ್ನ ಹುಟ್ಟಾಕಿದ್ರು. ಇವ್ರು ಮಾಡುವಂತಹ ಬಹಳ ವಿಶೇಷವಾದ ಡಿಶ್ಶೇ ಈ ಸಿಗಡಿ ಮೀನಿನ ಮೃದುವಾದ ಶಾವಿಗೆ. ಹಲಸಿನೆಲೆ ಚಿಲ್ಮಿ. ಕೋನ್ ಆಕಾರದ ಈ ಸ್ವೀಟ್ನಲ್ಲಿ ಹಲಸಿನ ಎಲೆಯಲ್ಲಿ ರುಬ್ಬಿರೋಂತಹ ಅಕ್ಕಿ ಹಿಟ್ಟು, ಬೆಲ್ಲ, ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಬೇಯಿಸಿ ಬಿಸಿಯಾಗಿ ತಿಂದ್ರೆ ಮಲ್ನಾಡ್ ಮತ್ತೆ ಕರಾವಳಿಯವರಿಗೆ ಗೊತ್ತು ಬಿಡಿ. ಕಲ್ತಪ್ಪ. ಇದೇ ಅಕ್ಕಿ, ತೆಂಗಿನಕಾಯಿ, ಬೆಲ್ಲದ ಜೊತೆಗೇನೆ ಫ್ರೈ ಮಾಡಿರೋ ಈರುಳ್ಳಿ ಪ್ಲಸ್ ತೆಂಗಿನಕಾಯಿ ಚೂರ್ ಹಾಕಿ ಮೇಲೆ ಕೆಳಗೆ ಎರಡೂ ಕಡೆ ಕೆಂಡ ಇಟ್ಟು ತಯಾರು ಮಾಡೋ ಕಲ್ತಪ್ಪ ಕೂಡ ಕರ್ನಾಟಕದ ವಿಶೇಷ ಅಕ್ಕಿ ತಿಂಡಿ. ಕಲ್ಬುತ್ತಿ. ಮೊಸರನ್ನ ಸಿಜ್ಲರ್ ಕೇಳಿದ್ದೀರಾ? ಬಿಸಿ ಚಕಮಕಿ ಕಲ್ಲು ಅಥವಾ ಫ್ಲಿಂಟ್ ಸ್ಟೋನ್ ಮೇಲೆ ತುಪ್ಪ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿ ಅದ್ರ ಮೇಲೆ ಮೊಸರನ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ತಿಂದ್ರೆ ಆಹಾಹಾಹಾ. ಪಿನಿಯನ್ ಅಪ್ಪ. ಕರಾವಳಿಯ ಬ್ಯಾರಿ ಮನೆಗಳಲ್ಲಿ ಸಿಗೋ ಅಕ್ಕಿ, ಮೊಟ್ಟೆ, ತೆಂಗಿನ ಹಾಲಿನ ಈ ಬೇಯಿಸಿದ ಸಿಹಿ ತಿಂಡಿಗೆ ಅದ್ರ ಹೆಸರು ಸಿಗೋದು ಪಿನಿಯನ್ ಅಂತ, ಅದನ್ನ ಬೇಯಿಸೋದಕ್ಕೆ ಉಪಯೋಗಿಸೋ ಬೌಲಿಂದ. ಬಟ್ ನೀವು ನಿಮ್ಮ ಅಜ್ಜಿ, ನಿಮ್ಮ ಫ್ಯಾಮಿಲಿಲಿರೋ ಹೆಂಗಸರ ಬಗ್ಗೆ ಎಲ್ಲ ಹೇಳ್ತಾ, ನಾವು ಅಷ್ಟೇ ಈ ಕಾಫಿ ಪುಡಿ ಸಾಕಮ್ಮ ಆಗಿರ್ಬೋದು, ಬೆಂಗಳೂರಿಗೆ ಕಾಫಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಆಮೇಲೆ ಈ ಸುಬ್ಬಮ್ಮನ ಅಂಗಡಿ ಸುಬ್ಬಮ್ಮ, ಮಸಾಲಾಸ್ ಅಂಡ್ ಹರ್ ಸ್ನಾಕ್ಸ್ ತಿಂದಿದ್ದೀರಾ ನೀವು? ಎಷ್ಟೊಂದ್ ಸತಿ ಪೌಡರ್ನ ಕಳಿಸಿ ಪಿಕಪ್ ಮಾಡಿದೀರಾ? ಅಂಡ್ ಈಗ ನೀವು ಕೂಡ ಏನೋ ಈ ಏನೊಂದು ಆಗ ಮಾಡ್ತಿದ್ದು ಈಗ ನೀವು ಮಾಡ್ತಾ ಇರುವಂತದ್ದು, ನಿಮ್ಮಂಥವ್ರದ್ದು ಕಥೆಗಳಾಗ್ಬಹುದು ಅಥವಾ ನೀವು ಮಾಡ್ತಿರುವಂತಹ ಕೆಲಸ ಆಗ್ಬಹುದು. ನನಗನ್ಸೋದು ನಮ್ಮ ಕರ್ನಾಟಕದ ಒಂದು ಏನು ಆಹಾರ ಪರಂಪರೆ ಇದೆಯಲ್ಲ, ಅದಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ. I'm trying to keep it alive, but I think that's a issue across the country. We have such fabulous food within communities and homes. Same problem, nobody documents it, and then it goes away with generations. And people feel that, oh, like when I wanted to start BOC, Bengaluru Uta Company, ನಮ್ಮಪ್ಪ 6 ತಿಂಗಳು ನನ್ನ ಹತ್ರ ಮಾತಾಡಿಲ್ಲ. ಬಿಕಾಸ್ he said, ನಿನ್ಗೆ ಬಿಸ್ನೆಸ್ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಫ್ರಮ್ ಅ ಬಿಸ್ನೆಸ್ ಫ್ಯಾಮಿಲಿ. ನಿನ್ಗೆ ಅಡುಗೆ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ಲೈಕ್ ಟು ಕುಕ್. ಓಕೆ. ಅಂಡ್ he said, ನೀನ್ ಹೋಗಿ ನಮ್ಮ ಮನೆಯಲ್ಲಿ ಏನೇನ್ ತಿಂತೀರೋ ಅದನ್ನ ಹೋಗಿ ಆಚೆ ಕೊಡ್ತಾ ಇದೀಯ, ಯಾರು ತಿಂತಾರೆ? ಪ್ರಿಸರ್ವೇಷನ್ ಆಫ್ ನಾಲೆಜ್ ಏನಿದೆ ಅಲ್ಲ, ಹಿಂದಿನ ರೆಸಿಪಿಗಳಾಗ್ಬಹುದು, ಅದನ್ನ ಮುಂದಿನ ಜನರೇಷನ್ ನಾವು ಪಾಸ್ ಆನ್ ಮಾಡೋದಾಗ್ಬಹುದು, ಯಾಕೆ ಮುಖ್ಯ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ ದಿವ್ಯಾ? So food is a very integral part of culture of any community, any society. And if the food part goes away, what else is left? I mean, we're running after, yes, arts and, dance, all of that. We're preserving all that. Why not food? So, ivaga na bandirodu nandu favorite course. This is our second main course. It's the big one. And for the vegetarians, it's a Gaudru style vegetable pulao. Sari. And for the non-vegetarians today, we've got Pannur Kuridu Mamsa Pulao, which is my favorite dish. Okay. And actually, if you go back, there are many reasons why I started this business, but idondu first main reason. Okay. This is my most favorite dish. ಇದು ನಮ್ಮ ಮುತ್ತಜ್ಜಿದು ರೆಸಿಪಿ. ನಿಮ್ಗೆ ಯಾವತ್ತಾರು ಕೇಟರಿಂಗ್ ಮಾಡ್ಬೇಕಾದಾಗ ಬೇರೆ ಕ್ವಿಸೀನ್ಸು ಇದೆ, ಬಟ್ ನಮ್ಮ ಕರ್ನಾಟಕದ ಕ್ವಿಸೀನ್ನೇ ಜನ ಆಹಾ ಓಹೋ ಅಂತ ತಿಂದಿರುವಂತದ್ದು? Oh, of course. Recently, there was a huge, large wedding in Bangalore, and they had everything from pizzas. They'd got down Singapore chili crabs. Wow. They had grill section with barbecue, Sari. all of that. And we had one Beegruta counter. Beegruta highlights ಏನಿತ್ತು? Tale mamsa saru. Then we did dosa with kaima, mutton keema, Bannur mamsa pulao, idu nati koli saru. So like this, we had done a whole full kaima unde ittu, fish fry ittu. Okay. The queue outside that was so huge. ನಿಮ್ಮ ಬೀಗ್ರೂಟದ್ದು Beegruta, because people from this region like that kind of food. ಫುಡ್ ಆಂಟ್ರಪ್ರಿನಿಯರ್ಶಿಪ್, ಆಹಾರ ಉದ್ಯಮಿ ಅಂತೆಲ್ಲ ಅಂದಾಗ ಗಂಡಸರು ಮಾಡ್ತಾರೆ, ಹೆಂಗಸರು ಮಾಡ್ತಾರೆ, ಇಬ್ರದ್ದು ಕೆಲಸ ಮಾಡೋ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ಹೆಣ್ಮಕ್ಳು ಇದನ್ನ ಮಾಡಿದಾಗ
ಅವ್ರೇನೋ ಒಂದು ಎಕ್ಸ್ಟ್ರಾ ತರ್ತಾರ ಈ ಒಂದು ಫೀಲ್ಡ್ಗೆ, ಈ ಒಂದು ಕ್ಷೇತ್ರಕ್ಕೆ? ಆಕ್ಚುಲಿ ಸಿ ಮೆನ್ ಅಂಡ್ ವಿಮೆನ್ ಅದು ಹಳೆ ಕತೆ. ಮೆನ್ ಆರ್ ಫ್ರಮ್ ಮಾರ್ಸ್ ಅಂಡ್ ವಿಮೆನ್ ಆರ್ ಫ್ರಮ್ ವೀನಸ್. ಆದ್ರೆ ಎಸ್, ಅಡಿಗೆ ಮನೆಯಲ್ಲಿ ಅಂದ್ರೆ ದ ವಿಮೆನ್ಸ್ ಟಚ್ ಇಸ್ much softer, more gentle, ಸರಿ. more they take the time. ಅದು ಅರ್ಜೆಂಟ್ ಅಂತ ದಡಬಡ ಮಾಡಲ್ಲ. ಮಷಿನರಿನಿ ಕೂಡ ಅವರೇ ಬೆಟರ್ ಹ್ಯಾಂಡಲ್ ಮಾಡೋದು, ಪಾತ್ರೆಗಳನ್ನ ಅವರೇ ಬೆಟರ್ ಹ್ಯಾಂಡಲ್ ಮಾಡೋದು. ಸಾಫ್ಟರ್ ಟಚ್ ಎಲ್ಲ ಕಡೆ ಬರುತ್ತೆ. ಫುಡ್ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ತರಾನೇ ಇನ್ನು ಬೇರೆ ಹೆಣ್ಮಕ್ಳನ್ನ ನೀವು ಇತ್ತೀಚೆಗೆ ಗಮನಿಸಿದೀರಾ? ಹೆಚ್ಚೆಚ್ಚು ಜನ ಬರ್ತಿದಾರಾ ಈ ಒಂದು ಆಹಾರ ಉದ್ಯಮಿಗಳಾಗಿ? ಎಸ್ ಆ್ಯಂಡ್ ನೋ. ಓಕೆ. ದ ಗುಡ್ ಥಿಂಗ್ ಇಸ್ ಜಾಸ್ತಿ ಹೆಂಗಸ್ರು ಇವಾಗ ಅವ್ರವ್ರ ಮನೆ ಊಟನ ಆಚೆ ಹಾಕ್ತಾ ಇದ್ದಾರೆ. ಅಂದ್ರೆ ದೇ ಬ್ರಿಂಗಿಂಗ್ ಇಟ್ ಫಾರ್ವರ್ಡ್. ಹೌದು. ಸುಬ್ಬಮ್ಮ, ಸಾಕಮ್ಮ, ದಿವ್ಯಮ್ಮ ಎಲ್ಲರೂ ಸೇರಿಸಿ ನಾನು ಅನ್ನದಾತೆ ಸುಖೀ ಭವ ಅಂತ ನನಗೆ ಒಳ್ಳೆ ಹೊಟ್ಟೆ ಮನಸ್ಸು ಎರಡು ತುಂಬುವಂತ ಮೀಲ್ ಹಾಕಿದ್ರು. ಇಟ್ ವಾಸ್ ವಂಡರ್ಫುಲ್. ಬಟ್ ಯಾ, ಸಿಹಿ ಇವತ್ತು ಎಲ್ಲ ನಮ್ಮ ಫ್ಯಾಮಿಲಿ ರೆಸಿಪೀಸ್. ಇದು ಬಾದಾಮ್ ಹಲ್ವಾ ಅಂಡ್ ಗಸಗಸೆ ಪಾಯಸ. ಸೊ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಸ್ವಲ್ಪ ಕಾಫಿ ಕೊಡ್ತೀರಿ. ಅದು ನೀವು ಇಲ್ಲಿಂದ ಆಚೆ ಹೋದಾಗ ಸ್ವಲ್ಪ ಎನರ್ಜಿ. ಬಟ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಬೇಕು. ಈ ಮಹಿಳಾ ಆಹಾರ ಉದ್ಯಮಿಯಾಗಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ತುಂಬಾ ನಿಮ್ಗೆ ತೃಪ್ತಿ ಕೊಟ್ಟಂತಹ ಒಂದು ವಿಷಯ, ಹಾಗೇನೆ ತುಂಬಾ ಒಂಥರ ನಿಮ್ಗೆ ಚಾಲೆಂಜ್ ಮಾಡಿದಂತಹ ಒಂದು ವಿಷಯ, ಇದು ಎರಡು ಯಾವ್ದು? ಸೊ ನಾನು ಮೊನ್ನೆನೂ ಹೇಳಿದೆ ಯಾರಿಗೂ, ನಾನು ಶುರು ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ ಹೇಗಿರತ್ತೆ. ಸ್ಟೇರ್ ಕೇಸ್ ನೋಡಿಲ್ಲ ನಾನು, ಬರೀ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೆ. ಬಟ್ ಇಟ್ಸ್ ಅಮೇಝಿಂಗ್ ಹೌ ದ ಊರು ಬೆಂಗಳೂರು ನಮಗೋಸ್ಕರ ಜಾಗ ಮಾಡಿದೆ. ಸೊ ದ್ಯಾಟ್ ಈಸ್ ವೆರಿ ಹಾರ್ಟ್ ವಾರ್ಮಿಂಗ್. ಆ್ಯಂಡ್ ಚಾಲೆಂಜಸ್ ಆ್ಯಕ್ಚುಲಿ ಏನು ಆ ಥರ ದೊಡ್ಡದೇನೇನಿಲ್ಲ. ನಥಿಂಗ್ ದಟ್ ಐ ಫೇಸ್ಡ್ ದಟ್ ಐ ವಿಲ್ ಹ್ಯಾವ್ ಟು ಸೇ ಓ ಮೈ ಗಾಡ್ ಇಟ್ ವಾಸ್ ಸೋ ಡಿಫಿಕಲ್ಟ್. ಡೈಲಿ ಚಾಲೆಂಜಸ್ ಇರುತ್ತೆ, ಬಟ್ ದಟ್ಸ್ ಪಾರ್ಟ್ ಆಫ್ ಲೈಫ್. ಸೊ ನಥಿಂಗ್ ದಟ್ ಐ ಫೆಲ್ಟ್ ಡಿಫ್ರೆಂಟ್. ನಾನು ಹೆಂಗಸಾಗಿ ನನಗೆ ಇಷ್ಟೊಂದು ತೊಂದರೆ ಇದೆ, ನಥಿಂಗ್ ಆಫ್ ದಟ್ ಸಾರ್ಟ್ ಇನ್ ದೀಸ್ 10 years. ಸೊ ಐ ಡೋಂಟ್ ಹ್ಯಾವ್ ಎನಿ ನಾಟ್ ಸೋ ನೈಸ್ ಪಾರ್ಟ್ಸ್. ಬಟ್ ಐ ಥಿಂಕ್ ಇದು ಆಲ್ಸೋ ಈ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಬಹಳ ಒಳ್ಳೆ ಮನಸ್ಥಿತಿ. ನಾವು ಚಾಲೆಂಜ್ ಅಂತ ಅನ್ಕೊಂಡ್ರೆ ಎಲ್ಲದೂ ಚಾಲೆಂಜ್, ಬಿಸಿಲು ಚಾಲೆಂಜ್, ಮಳೆನೂ ಚಾಲೆಂಜ್ ಅಲ್ವಾ? ಥಿಂಕ್ ಇವತ್ತು ಬೆಂಗಳೂರು ಬೇರೆ ಬೇರೆ ಭಾಗ, ಬಸವನಗುಡಿ, ಹಲಸೂರು, ಬೇರೆ ಬೇರೆ ಕಾಲದಲ್ಲಿ ಇದ್ದಂತಹ ಹೆಣ್ಮಕ್ಳು, ಸುಬ್ಬಮ್ಮ, ಸಾಕಮ್ಮ, ಒಂದ್ ಕಾಲ ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಿ. ಐ ಆಮ್ ಶೋರ್ ಮುಂದೆ ಲೆಜೆಂಡ್ಸ್. ಪ್ಲೀಸ್, ವಿ ಆರ್ ಸ್ಮಾಲ್ ಆಗ್ಲಿ, ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಅಲ್ಲ. ಅಂಡ್ ನೀವು ಇನ್ನೊಂದಿಷ್ಟು ವರ್ಷ ಆದ್ಮೇಲೆ ನೀವ್ ಇನ್ಯಾರಿಗೋ ಇನ್ಸ್ಪಿರೇಷನ್ ಆಗ್ತೀರಿ, ಇನ್ಯಾರೋ ನಿಮ್ಮನ್ನ ಲೆಜೆಂಡ್ ಅಂತ ಕರೀತಾರೆ. ಆಹಾರ ಇದೆಯಲ್ಲ, ಇದು ಬರೀ ಹೊಟ್ಟೆ ತುಂಬೋದಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಕೂಡ ತೃಪ್ತಿಯನ್ನ ನೀಡುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅವರ ಕೈ ರುಚಿ ಮೂಲಕ ನಮ್ಮ ಹೊಟ್ಟೆ ತುಂಬ್ತಾ ಬಂದಿದ್ದಾರೆ, ಜೊತೆಗೆ ಮನಸ್ಸಿಗೆ ಕೂಡ ಮುದವನ್ನ ನೀಡ್ತಾ ಬಂದಿದ್ದಾರೆ. ಇವತ್ತೊಂದಿಷ್ಟು ಮಾತುಕತೆ ಆಯ್ತು. ಸಾಕಮ್ಮ, ಸುಬ್ಬಮ್ಮ, ದಿವ್ಯಾ ಪ್ರಭಾಕರ್, ನೀವು ಈ ಜಾಗಗಳಿಗೆ ಬಂದಿದ್ರೆ, ಹೋಗಿದ್ರೆ, ಈ ಸುಬ್ಬಮ್ಮನ ಅಂಗಡಿ ಆಗಿರಬಹುದು, ಸಾಕಮ್ಮನ ಕಾಫಿ ಕುಡ್ದಿದ್ದಾಗಿರಬಹುದು, ಅಥವಾ ಬೆಂಗಳೂರು ಊಟ ಕಂಪನಿಗೆ ನೀವು ವಿಸಿಟ್ ಕೊಟ್ಟಿದ್ರೆ, ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನುಭವಗಳನ್ನ, ನಿಮ್ಮ ನೆನಪುಗಳನ್ನ ಕಮೆಂಟ್ ನಲ್ಲಿ ಹಂಚ್ಕೊಳ್ಬಹುದು. ಇದೇ ರೀತಿ ಇನ್ನೊಂದಿಷ್ಟು ಉತ್ತಮ ಕಾರ್ಯಕ್ರಮಗಳಿಗೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. You're listening to आप सुन रहे हैं, You're listening in सुनो था നിങ്ങൾ കേൾക്കുന്നത് न्यू കേൾತಾ ಇದ್ದೀರಾ रे कथा सुन ರೇಡಿಯೋ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ.